58 or question. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ರಿ. A solid is made by placing a cone on the top base of a cylinder and drilling out a hemisphere from the other base as shown in the figure. Okay, ಅವ್ರು ಕೊಟ್ಟಿರೋದು ನೋಡ್ರಿ, ಇದು ಸಿಲಿಂಡರ್. ಓಕೆ, ಇದು ಸಿಲಿಂಡರ್. ಟಾಪ್ ಅಲ್ಲಿ ಏನ್ ಮಾಡಿದಾನೆ, ಕೋನ್ ಅಟ್ಯಾಚ್ ಮಾಡಿದಾನೆ. ಓಕೆ, ಬಾಟಮ್ ಅಲ್ಲಿ ಈ ಬೇಸ್ ಅಲ್ಲಿ ಅವ್ರು ಏನ್ ತೆಗೆದಿದ್ದಾನೆ, ಈ ಹೆಮಿಸ್ಪಿಯರ್ ನ ಡ್ರಿಲ್ ಮಾಡ್ಬಿಟ್ಟಿದ್ದಾನೆ. ಓಕೆ, ಈಗ ಇದು ಲೈಕ್ ಡ್ರಿಲ್ ಮಾಡಿ ಈ ತರ ಇದೆ. ಓಕೆನಾ. ಸೊ ಈಗ ಅವ್ರು ನೆಕ್ಸ್ಟ್ ಕೊಟ್ಟಿರೋದು ನೋಡ್ರಿ, ದ ರೇಡಿಯಸ್ ಆಫ್ ದ ಸಿಲಿಂಡರ್, ಕೋನ್ ಅಂಡ್ ಹೆಮಿಸ್ಪಿಯರ್ ಆರ್ ಈಕ್ವಲ್. ಕೊಟ್ಟಿರೋದೇನು, ರೇಡಿಯಸ್ ಆಫ್ ಸಿಲಿಂಡರ್, ರೇಡಿಯಸ್ ಆಫ್ ಕೋನು, ರೇಡಿಯಸ್ ಆಫ್ ಹೆಮಿಸ್ಪಿಯರ್ ಮೂವರು ಈಕ್ವಲ್ ಅಂತ ಕೊಟ್ಟಾರೆ. ಓಕೆ, ದ ಸ್ಲಾಂಟ್ ಹೈಟ್ ಅಂಡ್ ಕರ್ಡ್ ಸರ್ಫೇಸ್ ಏರಿಯಾ ಆಫ್ ದ ಕೋನ್ ಆರ್ 3.5 and 23.1 ಸೆಂಟಿಮೀಟರ್ ಸ್ಕ್ವೇರ್. ಅವ್ರು ಕೊಟ್ಟಿರೋದು ನೋಡ್ರಿ, ಸ್ಲಾಂಟ್ ಹೈಟು, ಕರ್ಡ್ ಸರ್ಫೇಸ್ ಏರಿಯಾ ಆಫ್ ದ ಕೋನ್. ಓಕೆ, ಸ್ಲಾಂಟ್ ಹೈಟ್ ಎಷ್ಟು ಕೊಟ್ಟಿದ್ದಾರೆ, 3.5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಆಮೇಲೆ CSA ಆಫ್ ಕೋನ್ ಕೊಟ್ಟಿದ್ದಾರೆ ಎಷ್ಟು, 23.1 ಅಂತ ಕೊಟ್ಟಿದ್ದಾರೆ. CSA ಆಫ್ ಕೋನ್ ಫಾರ್ಮುಲಾ ಏನು, πRL is equal to 23.1. ಪೈ ವ್ಯಾಲ್ಯೂ ಏನು, 22/7. ರೇಡಿಯಸ್ ಗೊತ್ತಿಲ್ಲ, ಎಲ್ ಬಂದ್ಬಿಟ್ಟು 3.5 is equal to 23.1. ಓಕೆ, ಈಗ ಏನಾಗುತ್ತೆ ನೋಡಿ, ಈಗ ನಾನು ಆರ್ ಒಂದೇ ಲೆಫ್ಟ್ ಸೈಡ್ ಇಟ್ಕೊಂಡ್ರೆ ಏನಾಗುತ್ತೆ, 23.1 ಡಿವೈಡ್ ಬೈ 7 ಹಾಕೊಡೋದ್ರೆ ಇಂಟು ಆಗುತ್ತೆ. ಓಕೆ, ಇನ್ ಕೆಳಗಡೆ ಏನ್ ಬರುತ್ತೆ, 22 ಕೆಳಗಡೆ ಬರುತ್ತೆ, 3.5 ಕೂಡ ಕೆಳಗಡೆ ಬರುತ್ತೆ. ಈಗ ನೀವು ಕ್ಯಾನ್ಸಲ್ ಮಾಡಿದ್ರೆ 7 1 ಜಾ 7 5 ಜಾ 35. ಸೊ ಇದೇನಾಗುತ್ತೆ, 0.5 ಆಗುತ್ತೆ ಒಂದು. ಆಮೇಲೆ ನೀವು ನೋಡಿದ್ರೆ 11 2 ಜಾ, ಓಕೆ, 11 2 ಜಾ 22. ಹೌದಾ, ಈಗ ನೀವು ನೋಡಿದ್ರೆ 11 2 ಜಾ 22 ಎಷ್ಟು ಉಳಿತು, 1 ಉಳಿತು, 11 ಆಯ್ತು. 11 1 ಜಾ 11, ಸೊ 2.1 ಆಯ್ತು. ಈಗ ನಿಮಗೆ ಬೇಸಿಕ್ ಗೊತ್ತಿದ್ರೆ 2.1 ಕೆಳಗಡೆ ಏನಾಯ್ತು, ಇಲ್ಲಿ 2 ಇದೆ. ಈಗ ನಾನು ಈ 0.5 ನ ಏನಂತ ಬರೀಬಹುದು, 0.5 ನ 1/2 ಅಂತ ಬರೀತೀನಿ. ಅವಾಗ 2 2 ಕ್ಯಾನ್ಸಲ್ ಆಯ್ತು, ಏನ್ ಬಂತು 2.1. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅವರು, ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಸೊ ನಾವು ಏನ್ ಬರೀಬೇಕು, ಸೆಂಟಿಮೀಟರ್ ಅಂತ ಬರೀಬೇಕು. ಸೊ ರೇಡಿಯಸ್ ಬಂದ್ಬಿಟ್ಟು ಎಷ್ಟು, 2.1 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಓಕೆ, ಸೊ ರೇಡಿಯಸ್ ಗೊತ್ತಾಯ್ತು. ಸೊ ನಾನೇನ್ ಮಾಡ್ತೀನಿ, ಇದ್ರ ರೇಡಿಯಸ್ ಮಾಡ್ಬಿಡ್ತೀನಿ ಇವಾಗ. ಈಗ ನೆಕ್ಸ್ಟ್ ಏನ್ ಕೇಳ್ತಾ ಇದ್ದಾರೆ, ಇಫ್ ದ ಹೈಟ್ ಆಫ್ ದ ಸಿಲಿಂಡರ್ ಇಸ್ 14 ಸೆಂಟಿಮೀಟರ್. ಹೈಟ್ ಆಫ್ ದ ಸಿಲಿಂಡರ್ ಕೊಟ್ಟಿದ್ದಾರೆ, ಹೈಟ್ ಆಫ್ ದ ಸಿಲಿಂಡರ್ ಎಷ್ಟು, 14 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಫೈಂಡ್ ದ ಟೋಟಲ್ ವಾಲ್ಯೂಮ್ ಆಫ್ ದ ಸಾಲಿಡ್. ಟೋಟಲ್ ಸಾಲಿಡ್ ವಾಲ್ಯೂಮ್ ಕಂಡುಹಿಡಿಬೇಕು. ಓಕೆನಾ. ಸೊ ಅದು ನಥಿಂಗ್ ಬಟ್ ಏನು, ಈಗ ಸಿಲಿಂಡರ್, ಓಕೆ, ಈ ಸಿಲಿಂಡರ್ ಫಸ್ಟ್ ನಾವೇನು ಕೋನ್ ಅಟ್ಯಾಚ್ ಮಾಡ್ಬೇಕು. ಕೋನ್ ಅಟ್ಯಾಚ್ ಮಾಡ್ಬೇಕಂದ್ರೆ ಹೈಟ್ ಗೊತ್ತಿರ್ಬೇಕು, ಹೈಟ್ ಆಫ್ ದ ಕೋನ್ ಗೊತ್ತಿರ್ಬೇಕು, ಹೈಟ್ ಆಫ್ ದ ಕೋನ್ ಕಂಡುಹಿಡಿಬೇಕು. ಓಕೆ, ಫಸ್ಟ್ ಅದನ್ನ ಮಾಡ್ಬಿಡ್ತೀನಿ. ನಮಗೆ ಫಾರ್ಮುಲಾ ಏನ್ ಗೊತ್ತು, L ಸ್ಕ್ವೇರ್ ಇಸ್ ಈಕ್ವಲ್ ಟು H ಸ್ಕ್ವೇರ್ ಪ್ಲಸ್ R ಸ್ಕ್ವೇರ್ ಅಂತ ಗೊತ್ತು. ಉಲ್ಟಾ ಬರೆದ್ರೆ H ಸ್ಕ್ವೇರ್ ಪ್ಲಸ್ R ಸ್ಕ್ವೇರ್ ಇಸ್ ಈಕ್ವಲ್ ಟು L ಸ್ಕ್ವೇರ್. ಈಗ ನನಗೆ H ಬೇಕು, H ಸ್ಕ್ವೇರ್ ಇಸ್ ಈಕ್ವಲ್ ಟು L ಸ್ಕ್ವೇರ್, ಈ ಪ್ಲಸ್ R ಸ್ಕ್ವೇರ್ ಹಾಕೊಡೋದ್ರೆ ಮೈನಸ್ R ಸ್ಕ್ವೇರ್. ಓಕೆ, ಇದು ಗೊತ್ತು. ಈಗ ಅದನ್ನ ಮಾಡ್ಬಿಟ್ಟು ಹೈಟ್ ಕಂಡಿದ್ದಾನೆ. H ಸ್ಕ್ವೇರ್ ಇಸ್ ಈಕ್ವಲ್ ಟು L ವ್ಯಾಲ್ಯೂ ಏನಿದೆ ನೋಡ್ರಿ, L ವ್ಯಾಲ್ಯೂ ಸ್ಲಾಂಟ್ ಹೈಟ್ ಕೊಟ್ಟಿದ್ದಾರೆ ಎಷ್ಟು, 3.5 ಕೊಟ್ಟಿದ್ದಾರೆ. ಇಲ್ಲೇ ನೀವು ನೋಡಿದ್ರೆ ಸ್ಲಾಂಟ್ ಹೈಟ್ ಬಂದ್ಬಿಟ್ಟು 3.5. ಸೊ L ವ್ಯಾಲ್ಯೂ 3.5 ಸ್ಕ್ವೇರ್ ಮೈನಸ್ ರೇಡಿಯಸ್ ಇವಾಗಿನ ಕಂಡುಹಿಡಿಯಲು ಎಷ್ಟು, 2.1 ಸ್ಕ್ವೇರ್. 35 ಸ್ಕ್ವೇರ್ ಎಷ್ಟು, 1255. ಸೊ ಒಂದ್ ನಂಬರ್ ಆದ್ಮೇಲೆ ಪಾಯಿಂಟ್ ಇದ್ರೆ ಇಲ್ಲಿ 2 ನಂಬರ್ ಆದ್ಮೇಲೆ ಪಾಯಿಂಟ್ ಇಡ್ಬೇಕು, 12.25. ಇಲ್ಲಿ 21 ಸ್ಕ್ವೇರ್ ಎಷ್ಟು, 441. ಒಂದ್ ನಂಬರ್ ಆದ್ಮೇಲೆ ಪಾಯಿಂಟ್ ಇದ್ರೆ ಸ್ಕ್ವೇರ್ ಮಾಡಿದ್ರೆ 2 ನಂಬರ್ ಆದ್ಮೇಲೆ ಪಾಯಿಂಟ್ ಇಡ್ಬೇಕು. ಸೊ ಈಗ H ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು, 12.25 ಮೈನಸ್ 4.41. ಓಕೆ, ಸೊ ಈಗ ಇದನ್ನ ಸಬ್ಟ್ರಾಕ್ಟ್ ಮಾಡ್ತೀನಿ. 12.25 ಮೈನಸ್ 4.41. 5 ಅಲ್ಲಿ 1 ಹೋದ್ರೆ 4, 12 ಅಲ್ಲಿ 4 ಹೋದ್ರೆ 8, ಇದು 11 ಆಗ್ಬಿಡ್ತದೆ. 11 ಅಲ್ಲಿ 4 ಹೋದ್ರೆ 7, ಸೊ ಇದು 0 ಆಗಿರುತ್ತೆ. ಓಕೆ, ಸೊ H ಸ್ಕ್ವೇರ್ ಇಸ್ ಈಕ್ವಲ್ ಟು 7.84. H ಇಸ್ ಈಕ್ವಲ್ ಟು ಸ್ಕ್ವೇರ್ ಇರೋದು ಹಾಕೊಡೋದ್ರೆ ರೂಟ್ ಆಯ್ತು, ರೂಟ್ 7.84. ಓಕೆ, ಸೊ ಈಗ ನಿಮಗೆ ಏನಂತಂದ್ರೆ ರೂಟ್ 784 ಗೊತ್ತಿರ್ಬೇಕು. ಓಕೆ, ಸೊ ನಾರ್ಮಲ್ ಆಗಿ ರೂಟ್ 784 ಬಂದ್ಬಿಟ್ಟು ರೂಟ್
784 ಬಂದ್ಬಿಟ್ಟು 28. ಓಕೆ, ಸೊ ಈಗ ನಮಗೇನು 7.84 2 ನಂಬರ್ ಆದ್ಮೇಲೆ ಪಾಯಿಂಟ್ ಇದೆ ಅಂದ್ರೆ ರೂಟ್ ಆದ್ಮೇಲೆ 1 ನಂಬರ್ ಆದ್ಮೇಲೆ ಪಾಯಿಂಟ್ ಇಟ್ಬಿಡ್ಬೇಕು. ಎಚ್ ಇಸ್ ಇಕ್ವಲ್ ಟು 2.8 ಸೆಂಟಿಮೀಟರ್ ಆಯ್ತು. ಸೊ ಹೈಟ್ ಆಫ್ ದ ಕೋನ್ ಬಂದ್ಬಿಟ್ಟು 2.8 ಸೆಂಟಿಮೀಟರ್. ಈಗ ಇದು ಗೊತ್ತಾಯ್ತು. ಓಕೆ, ಸೊ ಏನ್ ಮಾಡ್ತೀನಿ, ಇದು ಅರೇಂಜ್ ಮಾಡ್ತೀನಿ. ಈಗ ನೋಡ್ರಿ, ಈಗ ನಮಗೆ ಏನ್ ಬೇಕನ್ನ ಇಲ್ಲಿ ಬರ್ದ್ಬಿಡ್ತೀನಿ. ಈಗ ನಮಗೆ ನೋಡ್ರಿ ಟೋಟಲ್ ವಾಲ್ಯೂಮ್ ಕೇಳ್ತಾ ಇದ್ರು, ಟೋಟಲ್ ವಾಲ್ಯೂಮ್ ಆಫ್ ದ ಸಾಲಿಡ್. ಈಗ ಸಾಲಿಡ್ ಹೆಂಗಿದೆ ನೋಡ್ರಿ, ಈಗ ಕೆಳಗಡೆ ಹೆಮಿಸ್ಫಿಯರ್ ಕಟ್ ಮಾಡ್ಬಿಟ್ಟಿದ್ದಾರೆ ಈ ತರ. ಓಕೆ, ಇಲ್ಲಿ ಕೋನ್ ಅಟ್ಯಾಚ್ ಆಗಿದೆ. ಸೊ ನಾನು ಏನ್ ಮಾಡ್ಬೇಕಂದ್ರೆ ಇದೇನಾಗಿದೆ ಅಲ್ಲ, ಇದು ಕಟ್ ಆಗ್ಬಿಟ್ಟಿದೆ. ಓಕೆ, ಸೊ ಇದು ಕಟ್ ಆಗಿದೆ, ಇದು ಇಲ್ಲ, ಇದು ಈ ಪೋರ್ಷನ್ ಇಲ್ಲ. ಅಂದ್ರೆ ಈಗ ಇದು ಸಿಲಿಂಡರ್ ಅನ್ಕೊಳ್ರಿ. ಸಿಲಿಂಡರ್ ಅಲ್ಲಿ ಅವ್ರು ಏನ್ ಕಟ್ ಮಾಡ್ಬಿಟ್ಟಿದ್ದಾರೆ, ಈ ಪೋರ್ಷನ್ ಕಟ್ ಮಾಡ್ಬಿಟ್ಟಿದ್ದಾರೆ. ಈ ಪೋರ್ಷನ್, ಇಷ್ಟು ಪೋರ್ಷನ್ ಕಟ್ ಮಾಡ್ಬಿಟ್ಟಿದ್ದಾರೆ. ಓಕೆ, ಅಷ್ಟು ವಾಲ್ಯೂಮ್ ಹೋಗ್ಬಿಟ್ಟಿದೆ. ಸೊ ಅದಕ್ಕೆ ನಾನು ನಿಮ್ಗೆ ಅರ್ಥ ಇಲ್ಲ ಅಂತ ಏನ್ ಬರೀತೀನಿ, ಟೋಟಲ್ ವಾಲ್ಯೂಮ್ ಬಂದ್ಬಿಟ್ಟು, ಟೋಟಲ್ ವಾಲ್ಯೂಮ್ ಆಫ್ ದ ಸಾಲಿಡ್ ಬಂದ್ಬಿಟ್ಟು, ಫಸ್ಟ್ ಅವ್ರು ಸಿಲಿಂಡರ್ ಏನ್ ಡ್ರಿಲ್ ಮಾಡಿದ್ದಾರೆ, ಹೆಮಿಸ್ಫಿಯರ್ ಡ್ರಿಲ್ ಮಾಡ್ಬಿಟ್ಟಿದ್ದಾರೆ. ಸೊ ಫಸ್ಟ್ ನಾನು ಏನ್ ಬರ್ತೀನಿ, ವಾಲ್ಯೂಮ್ ಆಫ್ ಸಿಲಿಂಡರ್ ಅಲ್ಲಿ ಏನ್ ಮೈನಸ್ ಮಾಡ್ಬಿಟ್ಟಿದ್ದಾರೆ, ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ ತೆಗೆದು ಬಿಡ್ಬೇಕು. ಓಕೆ, ಅದನ್ನ ಮಾಡ್ಬಿಡೋಣ. ಓಕೆ, ಪ್ಲಸ್ ಅದಕ್ಕೆ ಏನ್ ಆಡ್ ಮಾಡಿದ್ದಾರೆ, ಮೇಲ್ಗಡೆ ಕೋನ್ ಅಟ್ಯಾಚ್ ಮಾಡಿದ್ದಾರೆ. ಸೊ ಅದ್ರ ವಾಲ್ಯೂಮ್ ಆಡ್ ಮಾಡಬೇಕು, ವಾಲ್ಯೂಮ್ ಆಫ್ ಕೋನ್. ಓಕೆ, ಸೊ ಈ ತರ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ಈಗ ವಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮ್ ಏನು, ಪೈ ಆರ್ ಸ್ಕ್ವೇರ್ ಎಚ್. ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ ಏನು, 2/3 ಪೈ ಆರ್ ಕ್ಯೂಬ್. ಓಕೆ, ಪ್ಲಸ್ ವಾಲ್ಯೂಮ್ ಆಫ್ ಕೋನ್ ಏನು, 1/3 ಪೈ ಆರ್ ಸ್ಕ್ವೇರ್ ಹೆಚ್. ಈಗೇನು ನೋಡ್ರಿ, ಪೈ ವ್ಯಾಲ್ಯೂ ಏನು 22/7. ರೇಡಿಯಸ್ ಎಷ್ಟು ಬಂದಿದೆ ನೋಡ್ರಿ, ರೇಡಿಯಸ್ ಎಲ್ಲರಿಗೂ 2.1. ಓಕೆ, 2.1 ಇಂಟು 2.1 ಇಂಟು ಇದು ಬಂದು ಹೈಟ್ ಆಫ್ ದ ಸಿಲಿಂಡರ್. ಹೈಟ್ ಆಫ್ ದ ಸಿಲಿಂಡರ್ ಎಷ್ಟಿದೆ, 14 ಇದೆ. ಮೈನಸ್ 2/3 ಇಂಟು ಪೈ ವ್ಯಾಲ್ಯೂ ಏನಿದೆ 22/7. ರೇಡಿಯಸ್ ಏನು 2.1 ಇಂಟು 2.1 ಇಂಟು 2.1 ಪ್ಲಸ್ 1/3 ಪೈ ಆರ್ ಸ್ಕ್ವೇರ್. 1/3 ಪೈ ಬಂದ್ಬಿಟ್ಟು 22/7, ರೇಡಿಯಸ್ ಬಂದ್ಬಿಟ್ಟು 2.1 ಇಂಟು 2.1. ಇದು ಬಂದು ಹೈಟ್ ಆಫ್ ದ ಕೋನ್ ತಗೋಬೇಕು. ಹೈಟ್ ಆಫ್ ದ ಕೋನ್ ಏನಿದೆ ನೋಡ್ರಿ, 2.8 ಇದೆ. ಈಗ ಕ್ಯಾನ್ಸಲ್ ಮಾಡಕ್ ನೋಡ್ರಿ, ಏನೇನು ಕ್ಯಾನ್ಸಲ್ ಆಗುತ್ತೆ, ಒಂದು 7 1 ಜಾ 7 3 ಜಾ ಎಷ್ಟಾಗುತ್ತೆ 21. ಸೊ ಇಲ್ಲಿ ಏನ್ ಬರ್ತೀವಿ, 0.3 ಬರ್ತೀವಿ. ಓಕೆ, ಇನ್ ಕ್ಯಾನ್ಸಲ್ ಆಗಲ್ಲ. ಇಲ್ಲಿ 7 1 ಜಾ 7, 0.3 ಜಾ, ಮತ್ತೆ ಇಲ್ಲಿ 3 1 ಜಾ 3, 0.7 ಜಾ. ಯಾಕಂದ್ರೆ 3 7 ಜಾ 21, ಒಂದು ಪಾಯಿಂಟ್ ಹಿಂದ್ಗಡೆ. ಓಕೆ, ಆಮೇಲೆ ಇಲ್ಲಿ ಕೂಡ ಅಷ್ಟೇ 3 1 ಜಾ 3, 0.7 ಜಾ, 7 1 ಜಾ ಬೇಕಾದ್ರೆ ಇಲ್ಲಿ 0.4 ಜಾ. ಓಕೆ, ಈಗ ಏನೇನು ಉಳಿದಿದೆ ನೋಡ್ಕೊಳ್ರಿ. ಒಂದು 22 ಇಂಟು 0.3 ಇಂಟು 2.1 ಇಂಟು 14 ಮೈನಸ್ 2 ಇಂಟು 22 ಇಂಟು 0.3 ಇಂಟು 0.7 ಇಂಟು 2.1 ಪ್ಲಸ್ 22 ಇಂಟು 0.7 ಇಂಟು 2.1 ಇಂಟು 0.4. ಈಗ ಮೂವರಲ್ಲಿ ಏನು ಕಾಮನ್ ಇದೆ, 22 ಕಾಮನ್ ಇದೆ. ಅದನ್ನ ಫಸ್ಟ್ ತೆಗೆದು ಬಿಡೋಣ. 22 ಕಾಮನ್ ಇದೆ. ಆಮೇಲೆ ಇನ್ನು ಮೂವರಲ್ಲಿ ಏನಿದೆ, 2.1 ಇದೆ. ಇಲ್ಲಿ ಕೂಡ 2.1 ಇದೆ, ಇಲ್ಲಿ ಕೂಡ 2.1 ಇದೆ. ಸೊ ಅದನ್ನು ಕಾಮನ್ ತೆಗೆದ್ಬಿಡೋಣ. ಓಕೆ, ಆಮೇಲೆ ಸಾರಿ ಒಂದೇ 2.1 ಸಾರಿ. ಸೊ ಈಗ ನೀವು ನೋಡ್ರಿ 22 22 22 2.1
2.1 2.1 ಓಕೆ ಈಗ 0.3 ಓಕೆ ಇವಾಗ ನೀವು ನೋಡಿದ್ರೆ ಏನೇನು ಉಳಿತು ನೋಡ್ರಿ ಇಲ್ಲೇನು ಉಳಿತು 0.3 ಇಂಟು 14 ಉಳಿತು ಮೈನಸ್ ಇಲ್ಲೇನು ಉಳಿತು 2 ಇಂಟು 0.3 ಇಂಟು 0.7 ಇಂಟು 0.7 ಓಕೆ 2 ಇಂಟು 0.3 ಇಂಟು 0.7 ಉಳಿತು ಅಷ್ಟೇ ಆಮೇಲೆ ಪ್ಲಸ್ ಇಲ್ಲೇನು ಉಳಿತು ಕ್ಯಾನ್ಸಲ್ ಆಗಿದೆ 22 ಕಾಮನ್ ತೆಗೆದ್ಬಿಟ್ವಿ ಉಳಿದಿದ್ದೇನು 0.7 0.4 ಇಷ್ಟು ಉಳಿದಿದೆ ಓಕೆ ಈಗ ಇದು ಮಲ್ಟಿಪ್ಲೈ ಮಾಡಿದ್ರೆ 21 2 ಜ 42 21 2 ಜ 42 462 ಆಗುತ್ತೆ ಈಗ ನೀವೇ ನೋಡಿದ್ರೆ 22 ಇಂಟು 21 ಏನಾಗುತ್ತೆ ಸೊ 22 1 ಜ 22 ಅನ್ಕೊಂಡು 22 ಜ 44 ಒಂದು ನಿಮಿಷ 21 ಇಂಟು 22 ಮಾಡ್ಬಿಡೋಣ 22 1 ಜ 22 2 ಕ್ಯಾರಿ 22 40 ಕರೆಕ್ಟ್ ಇದೆ 462 ಇದೆ ಒಂದು ನಂಬರ್ ಆದ್ಮೇಲೆ ಪಾಯಿಂಟ್ 46.2 ಆಯ್ತು ಓಕೆ ಈಗ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 14 3 ಜ 42 4.2 ಆಗ್ಬಿಡುತ್ತೆ ಓಕೆ ಮೈನಸ್ ಇಲ್ಲಿ 2 3 ಜ 6 6 7 ಜ 42 ಬಟ್ ಎಷ್ಟು ನಂಬರ್ ಆದ್ಮೇಲೆ ಪಾಯಿಂಟ್ ಎರಡು ನಂಬರ್ ಆದ್ಮೇಲೆ ಪಾಯಿಂಟ್ ಇಡ್ಬೇಕು ನಾವು ಅಂದ್ರೆ 0.42 ಆಗುತ್ತೆ ಓಕೆ ಆಮೇಲೆ ಪ್ಲಸ್ 7 4 ಜ 28 0.28 ಆಗುತ್ತೆ ಓಕೆ ಸೊ ಈಗ ಉಳಿದಿರೋದು ನಂಬರ್ ನೋಡ್ರಿ ಈಗ ಫಸ್ಟ್ ಈಗ 4.2 ಪ್ಲಸ್ 0.28 ಏನಾಗುತ್ತೆ ನೋಡ್ರಿ ಫಸ್ಟ್ ಆಡ್ ಮಾಡ್ಬಿಡೋಣ ಎಷ್ಟಾಯ್ತು 8 2 ಪ್ಲಸ್ 2 4 4.48 ಆಯ್ತು ಓಕೆ ಈಗ ಇದರಲ್ಲಿ ಎಷ್ಟು ಮೈನಸ್ ಮಾಡ್ಬೇಕು ನಾನು ಇವರು 0.42 ಮೈನಸ್ ಮಾಡ್ಬೇಕು ಎಷ್ಟಾಯ್ತು 8 ಅಲ್ಲಿ 2 ಹೋದ್ರೆ 6 4 ಅಲ್ಲಿ 4 ಹೋದ್ರೆ 0 4.06 ಆಯ್ತು ಈಗ ನಾನು 46.2 ಇಂಟು 4.06 ಮಾಡ್ಬೇಕು ಓಕೆ ಅದನ್ನ ಮಾಡ್ಬಿಡ್ತೀನಿ ಇಲ್ಲಿ 46.2 into 4.06 ಈಗ 6 2 ಜ 12 6 6 ಜ 36 ಪ್ಲಸ್ 1 37 6 4 ಜ 24 27 0 0 0 ಪ್ಲಸ್ ಆಮೇಲೆ 4 2 ಜ 8 4 6 ಜ 24 4 4 ಜ 16 ಪ್ಲಸ್ 2 18 2 7 15 7 1 8 ಓಕೆ ಸೊ ಎಷ್ಟು ನಂಬರ್ ಆದ ಪಾಯಿಂಟ್ 1 2 3 3 ನಂಬರ್ಸ್ ಆದ್ಮೇಲೆ ಪಾಯಿಂಟ್ 187.572 ಬರುತ್ತೆ ಓಕೆ ಸೊ ವಾಲ್ಯೂಮ್ ಅಂದ್ರೆ ಏನು ಅವ್ರು ಏನ್ ಕೊಡಿದ್ರೆ ಸೆಂಟಿಮೀಟರ್ ಕೊಟ್ರೆ ನಾವು ಸೆಂಟಿಮೀಟರ್ ಕ್ಯೂಬ್ ಅಂತ ಬರೀತೀವಿ ಸೆಂಟಿಮೀಟರ್ ಕ್ಯೂಬ್ ಓಕೆ ಇದು ಬಂದ್ಬಿಟ್ಟು ಟೋಟಲ್ ವಾಲ್ಯೂಮ್ ಆಫ್ ದ ಸಾಲಿಡ್ ಓಕೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ನ ಜಾಯ್ನ್ ಆಗ್ರಿ ಲಿಂಕ್ ಬಂದ್ಬಿಟ್ಟು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅದರಿಂದ ನೀವು ಜಾಯ್ನ್ ಆಗ್ರಿ ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು ಟೆಲಿಗ್ರಾಮ್ ಚಾನಲ್ ಲಿಂಕು ಆಮೇಲೆ ಮ್ಯಾಥ್ಸ್ ಪ್ರಿಪರೇಟರಿ ಕ್ವಶನ್ ಪೇಪರ್ದು ಸೆಟ್ ಒಂದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅದನ್ನ ಕೂಡ ನೀವು ರೆಫರ್ ಮಾಡಿ